ವಿಶ್ವಾಸ ಮಾಡಿಬಿಟ್ಟು ರೋಡ್ ಕೆಲಸ ಮಾಡಿಸ್ಬಿಟ್ಟು ಹೋದವ್ರು ಇದುವರೆಗೂ ತಿರುಗಿ ನೋಡಿಲ್ಲ ಏನಾಗಿದೆ ಆ ರೋಡು ಅಂತ. ಸುಮಾರು ಜನ ಬೀಳ್ತಾರ, ಮಕ್ಕಳೆಲ್ಲ ಬೀಳ್ತಾರ, ಶಾಲೆ ಹತ್ರ ಎಲ್ಲ ಬರೀ ಜಲ್ಲಿಕಲ್ಲೆಲ್ಲ ಮೇಲೆ ಬಂದಿದೆ. ಒಂದು ಗಾಡಿ ಹೋಗ್ಬೇಕಂದ್ರೆ ಸುಮಾರು ಜನ ಬೇರೆಯವರೆಲ್ಲ ನೈಟ್ ಅಲ್ಲಿ ಹೋಗ್ಬೇಕಾದ್ರೆ ಬ್ರೇಕ್ ಹಾಕಿದ್ರೆ ಅಲ್ಲೇ ಬಿದ್ದು ಹೋಗ್ತಾರೆ. ಇದೆಲ್ಲ ಸಮಸ್ಯೆ ಆಗೈತೆ. ಎಲ್ಲರೂ ಬೈಕೊಂಡು ಹೋಗ್ತಾರೆ, ಎಂತ ಯಾವನಯ ಮಾಡಿದ್ದು ಈ ಕೆಲಸ ಅಂತ. ಇದು ನಮ್ಮ ಗಮನಕ್ಕೆ ಇವತ್ತು ಬಂದಿರೋದ್ರಿಂದ ನಾವು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುವಂಥ ಜವಾಬ್ದಾರಿ ನಂದು. ಕೆ.ಎಸ್. ರಮೇಶ್, ನಾನು ಆದಂಥ ಸುಬ್ರಹ್ಮಣ್ಯಂ. ಊರಲ್ಲಿ 6 ಬೋರ್ವೆಲ್ ಹಾಕ್ಸಿದ್ದಾರೆ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು. ಗೇಟಲ್ಲಿ ಪ್ರತಿಯೊಂದು ಸಿಮೆಂಟ್ ರಸ್ತೆ ಮಾಡಿಸಿದ್ದಾರೆ. ಊರಲ್ಲಿ 40 ಲಕ್ಷ ರೂಪಾಯಿ ಇದೆ. ಆಮೇಲೆ ನಮ್ಮ ಶಾಂಬ ರಮೇಶ್ ಅಪ್ಪನ ಕರ್ಕೊಂಡೋಗಿ 40 ಲಕ್ಷ ರೂಪಾಯಿ CC ರಸ್ತೆಗಳನ್ನು ವರ್ತೂರು ಪ್ರಕಾಶ್ ಅಣ್ಣವ್ರು ಮಾಡಿಸಿದ್ದಾರೆ. ಈ ಊರಲ್ಲಿ ಏನೋ ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ನೇರ ಹೊಣೆ ಅಂದರೆ ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರೇ. ಕಾಂಗ್ರೆಸ್ನವ್ರು ಇಲ್ಲಿ ಏನು ಮಾಡಿಲ್ಲ. ಕಾಂಗ್ರೆಸ್ನಿಂದ ಏನು ಕೆಲಸ ಆಗಿಲ್ಲ, ಬರೀ ಗುದ್ಲಿ ಪೂಜೆ ಮಾಡ್ತಾರೆ. ಊರಲ್ಲಿ ಪ್ರತಿಯೊಂದು ನೀರು, ಪ್ರತಿಯೊಂದು ರಸ್ತೆ, ಮೇಲೆ ಅವ್ರ ಮೇಲೆ ಹಿಂಗೆ ರೌಡಿಸಮ್ ತರ ಎಲ್ಲ ಅವ್ರ ಮೇಲೆಲ್ಲ ಇದೆಲ್ಲ ಮಾಡವ್ರೆ. ಪಾಪ ಅವರು ಹೋಗಿ ಕೇಳಕ್ ಹೋಗಿದ್ದಕ್ಕೆ ಅವ್ರ ಮೇಲೆಲ್ಲ ಗೂಂಡಾಗಿರಿ ಮಾಡವ್ರೆ. ಆ ದಬ್ಬಾಳಿಕೆ ಮಾಡ್ತಾವ್ರೆ ಕಾಂಗ್ರೆಸ್ ಅವ್ರು. ಇಲ್ಲಿ ಯಾರು ಕೇಳಕ್ ಹೋದ್ರೂ ಭಯ, ಪಾಪ ಅವ್ರು ಏನು ಮಾಡ್ತಾರೋ ಏನೋ ಅಂತ. ನಾವು ಅದಕ್ಕೆಲ್ಲ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ನನ್ನ ಜನ ಆಯ್ಕೆ ಮಾಡಿ ಕೆಲಸವ್ರೆ. ನಾನು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾಡಿ ತೋರಿಸ್ತೀನಿ. ನಾನು ಬೇರೆಯವರಿಂದ ಎಲ್ಲಿಂದನೋ ಬಂದವರಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ನಾನು ಏನು ಎತ್ತ ಅನ್ನೋದು ನಮ್ಮೂರವ್ರಿಗೆ ಗೊತ್ತು. ಅದು ನನ್ನ ಜನಕ್ಕೆ ಗೊತ್ತು. ನನ್ನ ಓಟ್ ಹಾಕಿ ಎಲೆಕ್ಟ್ ಮಾಡಿ ಗೆಲ್ಸಿದ್ದಾರಲ್ಲ ಅವ್ರಿಗೆ ಗೊತ್ತು ಸುಬ್ರಹ್ಮಣ್ಯ ಕೆಪಾಸಿಟಿ ಏನು ಅಂತ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ. ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು ರಮೇಶ್ ಅಣ್ಣವ್ರ ಕೈಯಾಗೆ 40 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದಾರೆ. CC ಡ್ರೈನ್ಗಳು 2015 ಕುಡಿಯಕ್ಕೆ ನೀರಿರಲಿಲ್ಲ. ಅವತ್ತು ಬೋರಲ್ಲಿ ನೀರು ಹಾಕ್ಸ್ಕೊಂಡು ಮತ್ತೆ ಬೋರ್ ಹಾಕ್ಸಿ ಅವತ್ತೇ ನಮ್ಮ ಊರು ಸೊಂದಿಲಿರೋ SC/ST ಕಾಲೋನಿ ಆಗ್ಬೋದು ಎಲ್ಲ ಕಡೆ 40 ಲಕ್ಷ ರೂಪಾಯಿ ಕೆಲಸ ಆಗಬೇಕಾದ್ರೆ ಅವಾಗ ಆಗಿದ್ದ ಕೆಲಸನೇ. 2015ರಲ್ಲಿ ಆಗಿದ್ದು ವರ್ತೂರು ಪ್ರಕಾಶ್ ಇವರಿದ್ದಾಗ ಮಾತ್ರ ಆಗಿದ್ದ ಕೆಲಸ. ಅದು ಬಿಟ್ಟರೆ ಕಾಂಗ್ರೆಸ್ ಅವರು ಇಲ್ಲಿ ಏನು ಸಾಧನೆ ಮಾಡಿಲ್ಲ. ಇಂಥ ಯಾವ್ದಾನ ಪ್ರೋಟೋಕಾಲ್ ಇದ್ದಾಗ ಪೂಜೆ ಮಾಡಕ್ಕೆ ಬಂದಿದ್ದಾರೆ ಅಷ್ಟೇ ಹೊರತು ಅದು ಅವ್ರದ್ದೇನು ವರ್ಕ್ ಅಲ್ಲ. ಇದು ಒಂದು ಪಟ್ಟಣ ಪಂಚಾಯತಿ ವರ್ಕ್. ಇದು ಇವರು ಚುನಾವಣೆ ಗಿಮಿಕ್ಕೋಸ್ಕರ ಅವಾಗ ಹಿಂಗ್ ಮಾಡ್ಕೊಂಡು ಮಾಡಿ ಮೊನ್ನೆ ಗುದ್ಲಿ ಪೂಜೆ ಮಾಡಿರೋದು. ಅದು ಕಳಪೆ ಕಾಮಗಾರಿ. ನಮಗೂ ಗೊತ್ತಿಲ್ಲ ಈ ಥರ ಮಾಡ್ತಾರೆ. ಇಲ್ಲೆಲ್ಲ ಎದ್ದು ಇಲ್ಲೆಲ್ಲ ಈ ಥರ ಆಗುತ್ತೆ, ವ್ಯವಸ್ಥೆ ರೋಡ್ ಕೆಟ್ಟೋಗುತ್ತೆ ಅಂತ. ನಾವು ಇದು ಗಮನಕ್ಕೆ ಬಂದಿದೆ. ನಾವು ಇದನ್ನ ಏನು ತಗೊಬೇಕು ಸ್ಟೆಪ್ ಚೀಫ್ ಆಫೀಸರ್ ಮುಖಾಂತರ ಅದನ್ನ ಸರಿಪಡಿಸೋ ಕೆಲಸ ನಾವು ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಜನಕ್ಕೆಲ್ಲ ಗೊತ್ತು, ನಮ್ಮ ವೋಟರ್ಸ್ಗೂ ಗೊತ್ತು. ಇವತ್ತು ಆ ಕಾರಣದಲ್ಲಿ ಇದ್ದರೆ ಇವರೆಲ್ಲ ನಮ್ಮಿಂದ ಇರ್ತಾ ಇರಲಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀವಿ. ಇದನ್ನು ಬಿಡೋದಿಲ್ಲ. ಇದು ಹಿಂಗೆಲ್ಲ ಮಾಡಬೇಕಾಗಿದ್ದು ನಾವು ಮೊದಲೇ ಹೇಳಿದ್ವಿ. ಇಲ್ಲಿ ನಮಗೆ ಶಾಸಕರಿಲ್ಲ, ಇರೋ ಶಾಸಕರು ಕೆಲಸ ಮಾಡ್ತಾ ಇಲ್ಲ. ಅದೇ ನಮ್ಮ ವರ್ತೂರು ಪ್ರಕಾಶ್ ಆಗಿದ್ದಾರೆ. ಈ ರೋಡ್ನ ಹೆಂಗೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿತ್ತು, ನಾವು ಮಾಡಿಸೇವಿ. ಪಟ್ಟಣ ಪಂಚಾಯತಿ ಅನ್ನೋದಲ್ಲ, ಅಧಿಕಾರ ಹೌದೌದು. ಅದನ್ನ ನಾವು ತಿಳ್ಕೊಳ್ತೀವಿ, ಮಾತಾಡಿ ಇದನ್ನ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಇದನ್ನ ಸರಿಪಡಿಸ್ತೀವಿ. 2025ರಿಂದ 30ರವರೆಗೂ ನಮ್ಮ ಅವಧಿ 5 ಲಕ್ಷ 10 ಲಕ್ಷ ಅನುದಾನ ಎಷ್ಟು ಕೊಟ್ಟಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಇದನ್ನ ಪಡಿಸಿ ಇನ್ನೂ ಒಂದು 10 ಲಕ್ಷ ಹಾಕಿ ಇದನ್ನ ನ್ಯಾಯಬದ್ಧವಾಗಿ ಹೆಂಗ್ ಮಾಡ್ಬೇಕು ಅದನ್ನ ಮಾಡಿ ಸಂಪೂರ್ಣವಾಗಿ ಚೆನ್ನಾಗಿರೋ ತರ ನಾವು ಮಾಡ್ತೀವಿ. ಈಗ ಯಾವುದೇ ಒಂದು ವರ್ಕ್ ಆಗಬೇಕಾದ್ರೆ ಆ ವರ್ಕ್ ಪೂರ್ಣ ಆಗಬೇಕಾದ್ರೆ NOC ಇಂಪಾರ್ಟೆಂಟು. ಅದನ್ನು ಇನ್ನೂ ಈಗಾಗಲೇ ಫೈನಲ್ ಆಗಿಲ್ಲ. ರಸ್ತೆ ಕೆಲಸ ಈಗಾಗಲೇ ಚೀಫ್ ಆಫೀಸರ್ ಹತ್ರ ಮಾತಾಡಿದ್ದೀವಿ. ಅದನ್ನು ಸರಿಪಡಿಸೋ ಕೆಲಸ ಮಾಡ್ತೀನಿ ಅಂತ ಅವ್ರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 15 ದಿನ ಮೊದಲು ಇಲ್ಲಿ ಎಲೆಕ್ಷನ್ ಆಗೋದು 15 ದಿನ ಈ ಕಡೆ ಆ ಕಡೆ ಒಂದೊಂದು ಮಳ ರೋಡ್ ಕಿತ್ತಾಕಿದ್ರು. ಕಿತ್ತಾಕಿ ತೊಟ್ಟೋದ್ಮೇಲೆ ತಿರ್ಗಿ 15 ದಿನ ಆದ್ಮೇಲೆ ಒಂದೇ ದಿನ ರೋಡ್ ಮಾಡ್ಕೊಂಡು ಹೋದ್ರು. MLAಗಳು MLAಗಳು ಸುದರ್ಶನ್ ಎಲ್ಲ ಸ್ವಾಮಿಗಳು ಬಂದಿದ್ದು. ಅಂಗಡಿ ಮುಂದ್ಗಡೆ ಫಸ್ಟ್ ಪ್ರಿಂಟಿಂಗ್ನಾಗೆ MLA ಬಂದಿದ್ದಾರೆ. MLA ಫಸ್ಟ್ ಪತ್ರ MLC ಅನಿಲ್ MLC ಬಂದಿದ್ರು. ಅಲ್ಲೇ ಅಂಗಡಿ ಮುಂದ್ಗಡೆ ಗುದ್ಲಿ ಪೂಜೆ ಮಾಡಿದ್ ಫಸ್ಟ್. ನಮ್ಮ ಚೌಡೆ ಮೇಷ್ಟ್ರು ಇದ್ರು, ಇದು ಇದ್ರು ರಮೇಶ್ ಅಪ್ಪನು ನಾವೆಲ್ಲ ಒಟ್ಟಿಗೆ ಇದ್ರು. ಅಲ್ಲಿ ಒಟ್ಟಿಗ ನಾವು ಗೂಡಿ ವ್ಯಾಪಾರ ಮಾಡ್ಕೊಂಡು ಅಂತ ಓದ್ತಾ ಇದ್ದೀನಿ ದಾರಿ. ರಮೇಶ್ ಅಪ್ಪನು ಅವರೆಲ್ಲ ಇದ್ರು. ಈ ಕಡೆ ರೋಡ್ ಕಿತ್ತಾಕಿದ ಮೇಲೆ ಒಂದು ವಾರ ಮಾಡಿದ್ರು. ಒಂದೇ ದಿನ ಟಿಪ್ಪರ್ ಗಾಡಿ ತಳ್ಕೊಂಡು ಹೋಗಿ ಎಲೆಕ್ಷನ್ ಮೊದಲು 20 ದಿನ ಎಲೆಕ್ಷನ್ ಮೊದಲು ಮಾಡಿದ್ದು ಕೆಲಸ.